ತುಂಬ ಕೇಳಿದ್ದೀನಿ, ತೆಲುಗು ಸಾಂಗ್ಸ್ ಎಲ್ಲ ಕೇಳಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ, ಕನ್ನಡ ಸಾಂಗ್ಸ್ ಹಾಡೋಕ್ಕೆ ಒಂಥರ ಖುಷಿ. ಮಾತು ನನ್ನೋಳು ಮೌನಾನು ನನ್ನೋಳು. ಇಲ್ಲಿ ಇವಾಗ ರಾಗಿ ಮುದ್ದೆ ತಿಂತಾರಲ್ಲ, ಅಲ್ಲಿ ಜೋಳದ ಮುದ್ದೆ ತಿಂತಾರೆ. ಇಬ್ರು ಮಗ ಇದೆ, ಯಾವಾಗ ಕನ್ನಡ ಭಾಷಾದಲ್ಲಿ ಮಾತಾಡ್ತಾ ಒಂದೊಂದು ಟೈಮ್ ನಾನು ಒಂದು ಟೈಮ್ ನಮ್ಗೇನ ಅರ್ಥ ಆಗಲ್ವಾ, ಅದಕ್ಕೆ ನೇಪಾಳಿ ಭಾಷಾದಲ್ಲಿ ಮಾತಾಡಂತೀನಿ. ಯಾವಾಗನ ಇಬ್ರು ಕನ್ನಡ ಭಾಷಾದಲ್ಲಿ ಮಾತಾಡ್ತಾ ಇರ್ತಾರೆ. ಇವಾಗ ನೇಪಾಳಕ್ಕೆ ಹೋಗ್ತಾ ಇರ್ತೀರಾ ಅವಾಗ? ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇರ್ತಾರೆ, ನಾನು ಹೋಗಿ 10 ವರ್ಷ ಆಯಿತು, ಆಗಿಲ್ಲ. ಈ ಕನ್ನಡ ಪೀಪಲ್ಸ್ಗಳು ತುಂಬ ಒಳ್ಳೆಯವರು. ಸೊ ನಮ್ಮನ್ನ ಬೇರೆ ದೇಶದವ್ರ ಥರ ನೋಡಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲೇ ಸಿಕ್ಕಿದ್ರು. ಚೆನ್ನಾಗಿದೆ ಕರ್ನಾಟಕ ಜನಗಳು. ಇಲ್ಲಿ ದಿಲ್ಲಿ ಬೊಂಬೆ ಹೋಗಿ ಒಂಥರ ಇದೆ. ಇಲ್ಲಿ ನನಗೆ ಮೊದಲು ಡಿವೋರ್ಸ್ ಅಂದರೆ ಯಾರಂತ ಗೊತ್ತಿರಲಿಲ್ಲ, ಸೊ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿರಲಿಲ್ಲ. ಯಾವಾಗ ನನಗೆ ಈ ಥರ ಸಪೋರ್ಟ್ ಸಿಕ್ತೋ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರು ಹೆಂಗೆ ಯಾವ ಥರ ಅಂತ. ಸೊ ನಾನು ಅವ್ರ ಬಗ್ಗೆ ತಿಳ್ಕೊಂಡು ಫ್ಯಾನ್ ಆಗಿಬಿಟ್ಟೆ. ನಿಮ್ಮ ಮಗ ಎಲ್ಲಿ ಹೋಗಿದೆ, ದೊಡ್ಡ ಮಂಚದಲ್ಲಿ ನೋಡಿದ್ದೀನಿ, ಆರಕ್ಕೆ ಹೋಗಿದ್ದಾರೆ ಅಂದಿದ್ದೀನಿ ನಾನು. ಖುಷಿ ಹೊತ್ತ ಹೌದಾ, ಅಲ್ಲಿ ಭಾಷಾ ಕಲಿ, ಅಲ್ಲಿ ಮಂಚದಲ್ಲಿ ನೋಡಿ ಹೆಂಗೆ ಮಾತಾಡ್ತಾರೆ. ಖರ್ಚು ಬೇಕು ಕೊಡ ಮಮ್ಮಿ ಅಂತಾರೆ, ನಾನು ಕೊಡ್ತೀನಿ. ಎಲ್ಲ ಸಂಬಳ ಗಿಮ್ಲ ನಮ್ಮ ಕೈದಲ್ಲಿ ಕೊಡ್ತಾರೆ. ಖುಷಿ ಆಗ್ತಿದೆ, ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವಳು ಚಿಕ್ಕ ವಯಸ್ಸಿಂದ, ಮಾಡಿ ತೋರಿಸಿದ್ದೇನೆ. ಇಷ್ಟಪಟ್ಟು ನನಗೆ ಕಳಿಸಿರೋದು ಗದಗಿಂದ. ಅದು ಓನ್ ಬಿಸ್ನೆಸ್ ಇತ್ತು, ಅದು ಸ್ವಲ್ಪ ಲಾಸ್ ಆಗಿದೆ. ಲಾಸ್ ಆದಮೇಲೆ ಫಿರ್ ಮತ್ತೆ ಕೆಲಸ ಏನಿಲ್ಲ, ಅದಕ್ಕೆ ಏನು ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಏನು ಕೆಲಸ ಇಲ್ಲ, ಏನು ಮಾಡಿಕೆ ಆಗಲ್ಲ. ಅದಕ್ಕೆ ನಾನು ಎಲ್ಲಿ ಇದ್ದರೆ, ನಾನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿ ಸ್ವಲ್ಪ ಕೆಟ್ಟಗಾದ್ರೆ ಎಲ್ಲರೂ ಕೆಟ್ಟ ಅಷ್ಟೇ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ನೀವು ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ? ಹೌದು, ಅಭಿಮಾನ ಆಗಿರ್ಬೋದು. ಸಾಂಗ್ ಹೇಳೋದು ತುಂಬ ಕೇಳಿದ್ದೀನಿ, ತೆಲುಗು ಸಾಂಗ್ಸ್ ಎಲ್ಲ ಕೇಳಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ, ಕನ್ನಡ ಸಾಂಗ್ಸ್ ಹಾಡೋಕ್ಕೆ ಒಂಥರ ಖುಷಿ. ಹೌದಾ? ಅಂದ್ರೆ ಬೇರೆ ಸಾಂಗ್ ಆಡೋದಕ್ಕೆ ಟ್ರೈ ಮಾಡಿಲ್ಲ? ತೆಲುಗು ತಮಿಳು ಇಲ್ಲ, ಟ್ರೈ ಮಾಡೋಕೆ ಹೋದ್ರೆ ನನಗೆ ಅದು ಇಂಟ್ರೆಸ್ಟೇ ಬರಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಕನ್ನಡ ಸಾಂಗ್ಸ್ ತುಂಬ ಇಷ್ಟ ಆಯಿತು. ಬರ್ತಿದಂಗೆ ಫಿದಾ. ನೇಪಾಳಿ ಭಾಷೆಯಿಂದ ಇವ್ರಿಗೆ ಇಲ್ಲಿ ಇಬ್ರು ಮಗ ಇದೆ, ಯಾವಾಗನ ಕನ್ನಡ ಭಾಷಾದಲ್ಲಿ ಮಾತಾಡ್ತಾ ಒಂದೊಂದು ಟೈಮ್ ನಾನು ಒಂದು ಟೈಮ್ ನಮ್ಗೇನ ಅರ್ಥ ಆಗಲ್ವಾ, ಅದಕ್ಕೆ ನೇಪಾಳಿ ಭಾಷಾದಲ್ಲಿ ಮಾತಾಡಂತೀನಿ. ಯಾವಾಗನ ಇಬ್ರು ಕನ್ನಡ ಭಾಷಾದಲ್ಲಿ ಮಾತಾಡ್ತಾ ಇರ್ತಾರೆ. ನಾನು ನನ್ನ ತಮ್ಮ ಕನ್ನಡದಲ್ಲಿ ಮಾತಾಡೋದು. ಓಕೆ, ಅಷ್ಟು ಇಷ್ಟ ಕನ್ನಡ? ಹೌದು. ಕನ್ನಡ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ? ನಾವು ಕರ್ನಾಟಕದವರು, ನಾವು ಇಷ್ಟಪಡೋದ್ರಲ್ಲಿ ತುಂಬಾ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭೂಮಿ, ನಮ್ಮ ಮಾತೃಭೂಮಿ, ನಾವು ಹುಟ್ಟಿದ್ದೇ ಇಲ್ಲಿ. ಹಾಗಾಗಿ ಸಹಜವಾಗಿ ನಮ್ಮ ಕನ್ನಡಿಗರಿಗೆ ಕನ್ನಡದ ಮೇಲೆ ಅಭಿಮಾನ ಇರುತ್ತೆ. ನೀವು ಹೊರ ದೇಶದವರಾಗಿ ಕನ್ನಡದ ಮೇಲೆ ಅಭಿಮಾನ ಯಾಕೆ? ಯಾಕಂದರೆ ಇಲ್ಲಿ ಕನ್ನಡ ಪೀಪಲ್ಸ್ಗಳು ತುಂಬ ಒಳ್ಳೆಯವರು. ಸೊ ನಮ್ಮನ್ನು ಬೇರೆ ದೇಶದವ್ರ ಥರ ನೋಡಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲೇ ಸಿಕ್ಕಿದ್ರು ಜನಗಳು. ಅವ್ರಿಗೆ ನಮಗೆ ಕನ್ನಡ ಗೊತ್ತಿಲ್ಲ ಅಂದರೆ ಅವರು ನಮ್ಮ ಭಾಷೆ ಹಿಂದಿಯಲ್ಲಿ ಮಾತಾಡೋಕ್ಕೆ ಬರ್ತಾರೆ. ಸೊ ಅದು ಖುಷಿ ಆಗುತ್ತೆ. ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವಾ, ಕರ್ನಾಟಕ ದೇಶಕ್ಕೆ ಬಂದಿದ್ದೀವಿ, ಕನ್ನಡ ಮಾತಾಡಲೇಬೇಕು. ವಾವ್, ಗ್ರೇಟ್. ತುಂಬಾ ಚೆನ್ನಾಗಿದೆ ಕರ್ನಾಟಕ ಜನಗಳು. ಇಲ್ಲಿ ದಿಲ್ಲಿ ಬೊಂಬೆ ಹೋಗಿ ಒಂಥರ ಇದೆ. ಇಲ್ಲಿ ಎಕ್ಸಾಕ್ಟ್ಲಿ ಏಕ್ದಮ್ ಏನಂತಾರೆ ಪ್ರೇಮ, ಏಕ್ದಮ್ ರಾಮ್ ರೋಮಾನ್ಸೆ ಸಾವನ್ನ. ತುಂಬಾ ಒಳ್ಳೆ ಜನ ಇದ್ದಾರೆ ಇಲ್ಲಿ. ಹೌದಾ? ನೀವು ಹೈದ್ರಾಬಾದಲ್ಲಿ ಇದ್ರಿ, ಬೇರೆ ಬೇರೆ ಕಡೆ ಇದ್ರಿ, ನಿಮಗೆ ಅಲ್ಲಿಗಿಂತ ಕರ್ನಾಟಕ ಸೇಫೆಸ್ಟ್ ಅಂತ? ಓಕೆ, ಓಕೆ. ಪ್ರೇಮ್ ತಾಪ, ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಬೆಂಗಳೂರಲ್ಲಿ? ಯಾರಾದರೂ ಟಾರ್ಚರ್ ಕೊಡೋದಾಗ್ಲಿ, ಹೊರಗಡೆ ಬಂದಿರೋರು ಅಂತ ಹೇಳಿ, ಅಥವಾ ಹೋಗೋ ಬರ್ಬೇಕಾದ್ರೆ ನಿಮ್ಮನ್ನು ಅವಾಗ ಇನ್ನೊಂದೇನು ಅಂದ್ರೆ ಪೊರ್ಕಿಗಳು ಜಾಸ್ತಿ ಇದ್ರು ರೋಡಲ್ಲಿ, ಫೋನ್ ಎಲ್ಲ ಸ್ನ್ಯಾಚ್ ಮಾಡೋರು. ನಾನು ಏನಾದ್ರು ಮೊಬೈಲ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಬೈಕಲ್ಲಿ ಬಂದು ಕಿತ್ಕೊಂಡು ಹೋಗೋರು. ಆ ಥರ 2 ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. 2015, 16, 17 ಆ ಟೈಮ್ನಲ್ಲಿ. ಓಕೆ. ಆಮೇಲೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಳ್ಳೋರು. ದುಡ್ಡು ಯಾರು ಬಂದು ಇರ್ತಾರಲ್ಲ ರೋಡಿಗಳು, ಕೆಲವರು ಇದ್ರು. ಎಷ್ಟು ದುಡ್ಡು ಕಳ್ಕೊಂಡಿದ್ರ ಹಂಗೆ ಕೊಟ್ಬಿಟ್ಟು? ಕೊಟ್ಟಿಲ್ಲ ಅಂದ್ರೆ ಆವಾಜ್ ಹಾಕೋರು, ಕೊಡೋ ಇಲ್ಲಿ ಅಂತ. ನೀವು ಅಷ್ಟು ಈಸಿಯಾಗಿ ಕೊಡ್ತಾ ಇದ್ರ? ನೀವು ಫೈಟ್ ಮಾಡಲೇಬೇಕಾಗಿತ್ತು. ಅವಾಗೆಲ್ಲ ಅಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ ರೂಲ್ಸ್ ಗೌರ್ಮೆಂಟ್. ಈಗ ಪರವಾಗಿಲ್ಲ, ಫುಲ್ ಸ್ಟ್ರಿಕ್ಟ್ ಆಗಿದೆ ಬಿಡಿ. ಮೊದಲೆಲ್ಲ ತುಂಬಾ ಡೇಂಜರ್ ಇತ್ತು ಬಿಡಿ, ರೋಡಲ್ಲೆಲ್ಲ ರೋಡಿಸಮ್ ಆಗೋದು. ನೀವೆಲ್ಲ ನೋಡಿದಿರಲ್ಲ ಅದನ್ನ. ಹಾಗಾದ್ರೆ ನೀವು ಹೊರ ದೇಶದಿಂದ, ಹೊರ ರಾಜ್ಯದಿಂದ ಬಂದವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಿದ್ದ ಪರ್ಕಿಗಳು? ಹಂಗಿಲ್ಲ, ಎಲ್ಲರಿಗೂ ಮಾಡೋರು. ಅಂದ್ರೆ ರಾತ್ರಿ ಟೈಮಾ ಹಗಲು ಟೈಮಾ? ಎನಿ ಟೈಮ್. ಇವಾಗ ಸೇಫ್ ಆಗಿದೆ? ಈಗ ಏನಿಲ್ಲ ಮೇಡಮ್, ಈಗ ಆ ಥರ ಏನಿಲ್ಲ, ಈಗ ತುಂಬ ಸ್ಟ್ರಿಕ್ಟ್ ಇದೆಯಲ್ಲ ರೂಲ್ಸು. ಸೊ ಯಾರು ಆ ಥರ ಮಾಡಲ್ಲ. ಅಮ್ಮ, ನೀವು ನೇಪಾಳದಿಂದ ಎಲ್ಲಿಗೆ ಬಂದ್ರಲ್ಲ ಕರ್ನಾಟಕಕ್ಕೆ, ಫಸ್ಟ್ ಬಂದಾಗ ನಿಮಗೆ ಭಾಷೆ ಆಗಿರ್ಬೋದು ಹೇಗೆ ಅನ್ನಿಸ್ತು? ಅಂದರೆ ಭಾಷೆ ಗೊತ್ತಿರಲ್ಲ ಸಹಜವಾಗಿ. ಎಲ್ಲಿದ್ರಿ, ಎಲ್ಲಿ ಸ್ಟೇ ಮಾಡಿದ್ರಿ? ಮೊದಲ ಮನೆ ಯಾವುದು? ನಾವು ಫಸ್ಟ್ ಬಂದಿರೋದು ಅಲ್ಲಿ ಹೈದ್ರಾಬಾದ್ 4 ವರ್ಷ ಎಲ್ಲ ಇದ್ದಿದ್ದೀನಿ ಅಲ್ಲಿ. ಅಷ್ಟು ಬಡತನ ನಿಮ್ಮ ಮನೇಲಿ? ಅಷ್ಟು ದುಡ್ಡಿಗೆ ಪ್ರಾಬ್ಲಮ್ ಇತ್ತ? ಅಷ್ಟು ಎಲ್ಲ ಪ್ರಾಬ್ಲಮ್ ಇತ್ತು ನಮ್ಮ ಮನೆಗೆ. 4 ವರ್ಷ ಎಷ್ಟೋ ಕಷ್ಟ. ಇಲ್ಲಿ ಮನೆಗೆ ಬಂದು ಎಷ್ಟು 6 ವರ್ಷ ಆಯಿತು. ಈ 1 ವರ್ಷ ಆಯಿತು ಸ್ವಲ್ಪ ಮೀಡಿಯಮ್ದಲ್ಲಿ ಬಂದಿದ್ದೀನಿ. ಆಮೇಲೆ ಆವಾಗ ಎಷ್ಟು ಕಷ್ಟ ಆಯಿತು. ಈಗ ಬಿಸ್ನೆಸ್ನ ಮಾರಿದ್ದೀನಿ, ಬಿಸ್ನೆಸ್ ಎಲ್ಲ ಲಾಸ್ ಆಯಿತು.
ಈಗ ನಮ್ಮ ಇಬ್ಬರು ಮಕ್ಕಳು ಇದೆ, ಈಗ ಎಲ್ಲರೂ ಜನ ನೋಡ್ತಾರೆ, ಈಗ ನಿಮ್ಮ ಇಬ್ಬರು ಮಕ್ಕಳು ಇದ್ದಾರೆ, ನಿಮಗೆ ಚೆನ್ನಾಗಿರ್ತಾರೆ, ಚೆನ್ನಾಗಿ ನೋಡ್ತಾರೆ ಅಂತ. ಅವ್ನು ಚೆನ್ನಾಗಿ ನೋಡ್ತಾನೆ, ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ. ಅಮ್ಮ ಅಪ್ಪ ಹೆಂಗೆ ಇದೆ ಅವ್ರಿಗೆ ಗೊತ್ತು, ನಮ್ಮ ಮಕ್ಕಳು ಹೆಂಗೆ ಇದೆ ನಮಗೆ ಗೊತ್ತು. ಆ ಥರ ಆವಾಗ ಫಸ್ಟ್ ಬಂದಾಗ ಕನ್ನಡ ಬರಲ್ಲ, ಏನು ಬರಲ್ಲ. ಅದೇ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ, ಹಿಂದಿದಲ್ಲಿ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ತಾರೆ ಜನಗಳು. ಗೊತ್ತಾಗುತ್ತೆ ನಮ್ಮ ಆಚೆ ದೇಶ ಜನ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ದು ಅಲ್ಲಿ ಜಮೀನ್ ಏನು ಇಲ್ವಾ ನೇಪಾಳದಲ್ಲಿ? ಇದೆ ಮೇಡಮ್, ಎಲ್ಲ ಜಮೀನಿದೆ. ಅಂದರೆ ಅಲ್ಲೇ ನಾವೇ ರೈತರ ಥರ ಇದು ಮಾಡಬೇಕು, ಕಷ್ಟ ಆಗುತ್ತಲ್ಲ ಅದು, ಆ ಥರ ಕೆಲಸ ಮಾಡೋಕ್ಕೆ. ಓಕೆ, ಅಲ್ಲಿ ನೀರಾವರಿ ಎಲ್ಲ ಹೇಗಿದೆ? ಏನ್ ಬೆಳೀತಾ ಇದ್ರಿ ನಿಮ್ಮ ಜಮೀನಲ್ಲಿ? ಅಲ್ಲಿ ಫೇಮಸ್ ಅಂದರೆ ಜೋಳ ಮೇಡಮ್. ಓಕೆ, ಜೋಳದ್ದು ಇದು. ಇಲ್ಲಿ ಇವಾಗ ರಾಗಿ ಮುದ್ದೆ ತಿಂತಾರಲ್ಲ, ಅಲ್ಲಿ ಜೋಳದ ಮುದ್ದೆ ತಿಂತಾರೆ. ಓಕೆ, ರಾಗಿನೇ ಬೆಳೆಸ್ತಾರೆ, ಅದನ್ನ ತುಂಬಾ ತಿಂತಾರೆ. ಫಸ್ಟ್ ಜೋಳ, ಆಮೇಲೆ ರಾಗಿ. ರೈಸ್ ತಿನ್ನೋದು ತುಂಬಾ ಕಡಿಮೆ ಇಲ್ಲಿ. ಇವಾಗ ನೇಪಾಳಕ್ಕೆ ಹೋಗ್ತಾ ಇರ್ತೀರಾ ಅವಾಗ? ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇರ್ತಾರೆ. ನಾನು ಹೋಗಿ 10 ವರ್ಷ ಆಯ್ತು, ಆಗಿಲ್ಲ. 10 ವರ್ಷದಿಂದ ಕಳಿಸಿಲ್ಲ? 2013 ಆಯ್ತು, 13 ಹೋಗ್ತಾ ಇಲ್ಲ. ತುಂಬ ಕಷ್ಟ ಇದೆ ಅದಕ್ಕೆ. ಅದೇ ಒಂದ್ಸತಿ ಹೋಗ್ಬೇಕಾದ್ರೆ ತುಂಬಾ ಟ್ರಾವೆಲಿಂಗ್ ಬೇಕಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ ಅಂತೆಲ್ಲ. ಎಷ್ಟು ಖರ್ಚಾಗುತ್ತೆ ಒಂದ್ಸಲ ಹೋಗ್ಬೇಕಾದ್ರೆ ಒಬ್ರಿಗೆ? 20,000 ಒಬ್ರಿಗೆ. ಏನು ಟ್ರೈನಲ್ಲಿ ಹೋಗೋದಾ ಬಸ್ಸಲ್ಲಿ ಹೋಗೋದಾ? ಟ್ರೈನ್. ಹೇಗೆ? ಇಲ್ಲಿಂದ ಡೆಲ್ಲಿ ಟು? ಇಲ್ಲ, ಡೈರೆಕ್ಟ್ ಗೋರಖ್ಪುರ್. ಯಶವಂತಪುರಿಂದ ಗೋರಖ್ಪುರಿಂದ ಬಸ್ಸು. ಓಕೆ, 2 days ಜರ್ನಿ ಆಗುತ್ತೆ. ಇದು ಇವಾಗ ಬಾರ್ಡರ್ ಲೈನ್ ಕ್ರಾಸ್ ಮಾಡ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಲ್ವಾ? ನೇಪಾಳದಿಂದ ಭಾರತಕ್ಕೆ ಬರ್ಬೇಕು? ಚೆಕ್ ಮಾಡ್ತಾರೆ, ಚೆಕ್ ಮಾಡಿದ್ರೆ ಏನೂ ಇಲ್ಲ ಅಂದರೆ ಹೋಗ್ಬೋದು ಆರಾಮಾಗಿ. ಓಕೆ, ನೆಕ್ಸ್ಟ್ ಹೋಗೋ ಪ್ಲಾನ್ ಇದೆಯಾ ನೇಪಾಳಕ್ಕೆ ಯಾವಾಗ? ನೋಡೋಣ ಮೇಡಮ್, ನೆಕ್ಸ್ಟ್ ಇಯರ್ ಇದೆ, ಹೋಗ್ಬೇಕು ಅನ್ಕೊಂಡಿದ್ದೀವಿ. ಅಂದ್ರೆ ನಿಮ್ಗೆ ಹೋಗೋದಕ್ಕೆ ಇಷ್ಟ, ದುಡ್ಡಿಲ್ಲ ಅಂತ ಹೋಗಿಲ್ಲ ನಿಮ್ಮ? ಅಂದ್ರೆ ನೀವು ಅಲ್ಲಿರೋ ಕಸಿನ್ ರಿಲೇಟಿವ್ಸ್ ಜೊತೆ ಎಲ್ಲ ಫೋನ್ ಕಾಲ್ ಟಚ್ ಅಲ್ಲಿ ಇದ್ದೀರಾ? ನಮ್ಮ ಅಜ್ಜಿ ಇರ್ಬೋದು, ನಮ್ಮ ಅಮ್ಮವ್ರ ತಂಗಿ, ನಮ್ಮ ಅಮ್ಮವ್ರ ತಮ್ಮ, ಸೊ ಎಲ್ಲ ಟಚಲ್ಲಿ ಇದ್ದೀವಿ. ವಿಡಿಯೋ ಕಾಲಲ್ಲಿ ಮಾಡ್ತಾರೆ, ಮಾತಾಡ್ತಾ ಇರ್ತೀವಿ. ಓಕೆ, ನೀವು ಹಾಡು ಹೇಳಿದ್ದು ಮತ್ತೆ ಕನ್ನಡ ರಿಯಾಲಿಟಿ ಶೋಗೆ ಹೋಗಿದ್ದು ನೋಡಿ ಅವರೆಲ್ಲ ಏನಂದ್ರು? ಖುಷಿ ಬಿಟ್ರು. ಓಕೆ, ಅವ್ರಿಗೆ ಭಾಷೆ ಗೊತ್ತಾಗಲ್ಲ. ನಿಮ್ಮ ಮಗ ಎಲ್ಲಿ ಹೋಗಿದೆ, ದೊಡ್ಡ ಮಂಚದಲ್ಲಿ ನೋಡಿದ್ದೀನಿ, ಆರಕ್ಕೆ ಹೋಗಿದ್ದಾರೆ ಅಂದಿದ್ದೀನಿ ನಾನು. ಖುಷಿ ಹೊತ್ತ, ಹೌದಾ, ಅಲ್ಲಿ ಭಾಷೆ ಕಲಿ, ಅಲ್ಲಿ ಮಂಚದಲ್ಲಿ ನೋಡಿ ಹೆಂಗೆ ಮಾತಾಡ್ತಾರೆ ನಿಮ್ಮ ಮಗ ಅಂತ ಖುಷಿ ಅಂತಾರೆ. ನೀವು ಫಸ್ಟ್ ಸಂಬಳದಲ್ಲಿ ನಿಮ್ಮ ಅಮ್ಮನಿಗೆ ಏನು ಕೊಡ್ಸಿದ್ರಿ? ಏನಾದರೂ ನೆನಪಾಗಿ? ತುಂಬಾ ಕೊಡ್ಸಿಲ್ಲ, ಡೈರೆಕ್ಟು ಅಮೌಂಟ್ ಕೊಟ್ಬಿಡ್ತಾ ಇದ್ದೆ. 1 ಪೈಸಾನ ಅವ್ರು ಇತ್ತಲ್ಲ, ಇಬ್ರು ಮಕ್ಕಳು ನಮಗೆ ಕೊಡ್ತಾರೆ ಎಲ್ಲ. ಖರ್ಚು ಬೇಕು ಕೊಡ ಮಮ್ಮಿ ಅಂತಾರೆ, ನಾನು ಕೊಡ್ತೀನಿ. ಎಲ್ಲ ಸಂಬಳ ಗಿಮ್ಲ ನಮ್ಮ ಕೈದಲ್ಲಿ ಕೊಡ್ತಾರೆ. ಎಂತ ಅದೃಷ್ಟವಂತ ಮಗ ಇದೆ. ಹೌದು ಮೇಡಮ್, ಲಕ್ಕಿ ಸನ್ ಆಗಾದ್ರೆ ನಿಮ್ಗೆ. ಪ್ರೇಮ್ ತಾಪ ಕಂಪ್ಲೀಟ್ ಸಂಬಳ ಎಲ್ಲ ನಿಮ್ಮ ಅಮ್ಮನ ಕೈಗೆ ಕೊಡೋದು, ಹ್ಯಾಂಡ್ ಓವರ್ ಮಾಡೋದು. ನಿಮ್ಮ ಪರ್ಸನಲ್ ಖರ್ಚಿಗೆ ಇಸ್ಕೊಂತೀವಿ, ಬೇಕಂದ್ರೆ ಕೊಡ್ತೀನಿ ನಾನು. ಹೌದು, ಯಾವ್ದಾದ್ರು ರಿಯಾಲಿಟಿ ಶೋ ಅಲ್ಲಿ ನಾವು ನೋಡ್ಬೇಕಂತ ಇಷ್ಟ ಇದೆ, ನೆಕ್ಸ್ಟ್ ಟೈಮ್ ಆದ್ರೂ ಟ್ರೈ ಮಾಡಿ. Okay, ಕನ್ನಡದ ಯಾವ್ದಾದ್ರು ರಿಯಾಲಿಟಿ ಶೋ ಅಲ್ಲಿ ನಿಮ್ಮ ಹಾಡನ್ನು ಕೇಳೋಣ. ಕೊನೆಯದಾಗಿ ಒಂದು ಹಾಡು ನಮ್ಮ ಕನ್ನಡಿಗರಿಗಾಗಿ, ಹೊರ ದೇಶದ ನೇಪಾಳಿ ಹುಡುಗನ ಹಾಡು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬಿಗ್ ಬಾಸ್ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ? ಯಾಕೆ ಇಷ್ಟ ಅಂದರೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾರೆ, ಅದು ಓಕೆ, ಅದು ಒಂದು ಕಡೆ. ಸಪ್ರೇಟ್ ಫ್ಯಾನ್ಸ್ ಅಂತ ಇದ್ದಾರೆ ಡಿ ಬಾಸ್ ಅವರು. ಕನ್ನಡ ಸಾಂಗ್ ಹಾಡಿದಾಗ ಅದು ಒಂಥರ ಸಪೋರ್ಟ್ ಇರುತ್ತೆ, ಬಟ್ ಡಿ ಬಾಸ್ ಅವ್ರ ಸಾಂಗ್ಸ್ ಹಾಡಿದಾಗ ಅದು ಬೇರೆ ಲೆವೆಲ್ ಸಪೋರ್ಟ್. ಸೊ ಅದರಿಂದ ನಂಗೆ ತುಂಬ ಖುಷಿ. ಅಂದರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ನಿಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ? ಹೌದು, ನನಗೆ ಮೊದಲು ಡಿ ಬಾಸ್ ಅಂದರೆ ಯಾರಂತ ಗೊತ್ತಿರಲಿಲ್ಲ. ಸೊ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿರಲಿಲ್ಲ. ಯಾವಾಗ ನನಗೆ ಈ ಥರ ಸಪೋರ್ಟ್ ಸಿಕ್ತೋ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರು ಹೆಂಗೆ ಯಾವ ಥರ ಅಂತ. ಸೊ ನಾನು ಅವ್ರ ಬಗ್ಗೆ ತಿಳ್ಕೊಂಡು ಫ್ಯಾನ್ ಆಗಿಬಿಟ್ಟೆ. ಅವತ್ತಿಂದ ಅವ್ರ ಸಾಂಗ್ಸ್ ಹಾಡ್ತಾ ಇದ್ದೀನಿ, ಅದು ವೈರಲ್ ಆಗ್ತಾನೆ ಇದೆ. ಯಾವ ಸಾಂಗ್ ಹಾಡಿದ್ರು ಖುಷಿ ಆಗ್ತಾ ಇದೆ ಅಷ್ಟೇ. ಇವಾಗ ಎಷ್ಟು ದಿನಕ್ಕೊಂದ್ಸತಿ ಹಾಡ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ 1 ಮಂತಿಂದ ಹಾಕ್ತಾ ಇಲ್ಲ, ಬ್ಯುಸಿ ಇರೋದ್ರಿಂದ. ಸೊ ಮತ್ತೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಮೇಡಮ್. ನೆಕ್ಸ್ಟು ಕಾಟೇರ ಮೂವಿಯಿಂದ ಸಾಂಗ್ಸ್ ಹಾಡ್ತೀನಿ, ಎಲ್ಲ ಕೇಳಿ. ಖುಷಿ ಆಯಿತು ನನಗೆ ನಿಮ್ಮ ಕನ್ನಡದ ಅಭಿಮಾನದ ಬಗ್ಗೆ, ಕನ್ನಡ ಹಾಡುಗಳ ಬಗ್ಗೆ ನಿಮ್ಮ ಒಲವು, ಅದ್ರ ಜೊತೆಗೆ ಇಲ್ಲಿ ಬಂದು ನೀವು ಕನ್ನಡ ಕಲ್ತಿರೋದು, ಮತ್ತು ಕೆಲವೊಂದು ಎಷ್ಟೇ ಸ್ಟ್ರಗಲ್ ಇದ್ರೂ ಕೂಡ ಸೆಕ್ಯೂರಿಟಿ ಮಗ ನೀವು ಒಂದು ರಿಯಾಲಿಟಿ ಶೋಗೆ ಹೋಗಿ ಆಡಿಷನ್ ಕೊಟ್ಟು ಬಂದಿರೋದು. ನೆಕ್ಸ್ಟ್ ರಿಯಾಲಿಟಿ ಶೋಲಿ ನಿಮ್ಮನ್ನು ನೋಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಷ್ಟಪಟ್ಟು ನನಗೆ ಕಳಿಸಿರೋದು ಗದಗಿಂದ ದಿವ್ಯಾ ಅಂತ ಒಂದು. ಇಷ್ಟು ಬೇಗ ಬಂದು ಇಷ್ಟು ಸರಿಗಮಪ್ಪ ಹೋಗಾದ್ಮೇಲೆ ಇಷ್ಟು ನೆಕ್ಸ್ಟ್ ನಮಗೆ ಸಿಗಲ್ಲಪ್ಪ. ನಮ್ಮ ಪ್ರೇಮ್ ತಾಪ್ ಅವರು ಇವಾಗಲೇ ಆಟೋಗ್ರಾಫ್ ಕೊಟ್ಬಿಡಿ ನಮಗೆ. ನೆಕ್ಸ್ಟ್ ಸಿಗಲ್ಲ ಪ್ರೇಮ್ ತಾಪ್ ಅವರು, ಇವಾಗಲೇ ಎಲ್ಲ ಇಂಟರ್ವ್ಯೂ ಮಾಡಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ನಂಗೆ ಸಿಗ ಐ ವಿಲ್ ಕಾಲ್ ಯು ಲೇಟರ್, ಐ ಆಮ್ ಬಿಸಿ. ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ, ಆಯಿತಾ? ನಾನು ಯಾವುದೊಂದು ಶೋ ಅಲ್ಲಿ ಇದ್ದೀನಿ, ಯಾವುದೊಂದು ಇವೆಂಟಲ್ಲಿ ಇದ್ದೀನಿ ಅನ್ನೋ ಅಷ್ಟು ಮಟ್ಟಿಗೆ ಬ್ಯುಸಿಯಾಗಿ. ಅದು ಮಾಮೂಲಿ ಫ್ರೇಮು. ಯಾರು? ಅಮ್ಮ, ಅಲ್ಲಿ ಅಮ್ಮವ್ರ ತಂಗಿ. ಓಕೆ. ಸೊ ಇವ್ರ ಅಮ್ಮವ್ರ ಫ್ರೆಂಡ್ ಇದಾರ, ಅವ್ರ ಮಕ್ಕಳು. ಅದು ನಾನು ವೈಟ್ ಕಲರ್ ಗುಂಡ್ಗುಂಡಕ್ಕೆ ಕ್ಯೂಟ್ ಆಗಿದ್ರಲ್ಲ ಇವರು ನಮ್ಮ ತಂದೆ. ಅಂಕಲ್ ನಮಸ್ತೆ, ಹೇಗಿದ್ದೀರಾ? ನಿಮಗೂ ಕನ್ನಡ ಬರುತ್ತೆ?
ಸ್ವಲ್ಪ ಹಳ ಬರುತ್ತೆ. ನೀವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಮಗ ಹೇಳ್ತಾ ಇದ್ರು. ಸ್ವಲ್ಪ ಟೈಮ್ ಪಾಸ್. ಅದು ನಮ್ಮದು ಓನ್ ಜಾಬ್, ಅದು ಓನ್ ಬಿಸ್ನೆಸ್ ಇತ್ತು, ಅದು ಸ್ವಲ್ಪ ಲಾಸ್ ಆಗಿದೆ. ಲಾಸ್ ಆದಮೇಲೆ ಫಿರ್ ಮತ್ತೆ ಕೆಲಸ ಏನಿಲ್ಲ, ಅದಕ್ಕೆ ಏನು ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಏನು ಕೆಲಸ ಇಲ್ಲ, ಏನು ಮಾಡಿಕೆ ಆಗಲ್ಲ. ಅದಕ್ಕೆ ನಾನು ಸುಮ್ಮನೆ ನೈಟ್ ಡ್ಯೂಟಿ ಮಾಡ್ತಾಯಿದ್ದೀನಿ. ಓನ್ಲಿ ನೈಟ್ ಹೋಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೈಟ್ ಹೋಗೋದು. ಹೇಗಿದೆ ಕರ್ನಾಟಕ, ಹೇಗಿದೆ ಕನ್ನಡಿಗರು ನಿಮಗೆ? ಚೆನ್ನಾಗಿದೆ, ಎಲ್ಲರೂ ಒಳ್ಳೆಯವರು. ಎಲ್ಲರೂ ಚೆನ್ನಾಗಿದೆ, ಎಲ್ಲರೂ ಒಳ್ಳೆಯವರು ಇರುತ್ತೆ. ನಾನೇ ಒಳ್ಳೆಯದಿದ್ರೆ ನಾನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಚೆನ್ನಾಗಿರಬೇಕು, ನಾನು ಒಳ್ಳೆಯ ಇರಬೇಕು. ನಾನು ಒಳ್ಳೆಯ ಇದ್ದರೆ, ನಾನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತೆ. ನಾನು ಚೆನ್ನಾಗಿ ಸ್ವಲ್ಪ ಕೆಟ್ಟಗಾದರೆ ಎಲ್ಲರೂ ಕೆಟ್ಟ ಅಷ್ಟೇ. ಅದಕ್ಕೆ ನಾನು ಚೆನ್ನಾಗಿರಬೇಕು. ನಾನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತೆ. ನಮ್ಮದೇ ಊರ ಥರ ಆಗುತ್ತೆ, ನಮ್ಮದೇ ಊರ ಜನ ಥರ, ನಮ್ಮದೇ ಜನಗಿರಿ ರಿಲೇಷನ್ ಥರ ಆ ಥರ ಆಗುತ್ತೆ. ನಮ್ಗೆ ಒಂದೇ ಥರ ಫೀಲ್ ಆಗುತ್ತೆ. ಅದೇ ಇಲ್ಲಿ ಇದರಲ್ಲಿ ಎಲ್ಲಿಂದ ಬಿಟ್ಟೆ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ನೀವು ಕಠ್ಮಂಡು ನಿಯರ್ ಇಲ್ಲೇ ಸೆಟ್ಲ್ ಆಗಿದ್ದೀರಾ? ಎಲ್ಲಿಲ್ಲ, ಅಷ್ಟು ಸೆಟಲ್ ಆಗಿಲ್ಲ. ಬಟ್ ನಾನು ವರ್ಷಕ್ಕೆ 2 ವರ್ಷ 3 ವರ್ಷಕ್ಕೆ ಒಂದು ಸತಿ ಹೋಗ್ತಾ ಇದ್ದೀನಿ, ಫಿರ್ ಬರ್ತಾ ಇದ್ದೀನಿ. ಅದು ಅಲ್ಲಿ ಹೋಗಿ ನಮ್ಮದು ರಿಲೇಷನ್ ಅವರು ಇರ್ತಾರ, ನಮ್ಮದು ತಂದೆ ತಾಯಿ ಅಲ್ಲಿ ಇರುತ್ತೆ, ಅವ್ರ ಜೊತೆಗೆ ಹೋಗ್ತೀನಿ. ನಮ್ಮ ಮಿಸಸ್ ತಂದೆ ತಾಯಿ ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ಫಿರ್ ಮತ್ತೆ ಒಂದು ವಾರ ಅಲ್ಲಿ ಒಂದು ವಾರ ಕೂತ್ಕೊಂತೀನಿ, ಫಿರ್ ಮತ್ತೆ ಬಂದ್ಬಿಡ್ತೈತೆ. ಓಕೆ. ನಿಮ್ಮ ಮಗ ಇವಾಗ ಏನು ಕರ್ನಾಟಕದಲ್ಲಿ ಫುಲ್ ಮಿಂಚಿಂಗ್, ಫುಲ್ ಟ್ರೆಂಡಿಂಗ್ ಹೇಗೆ ಅನ್ಸುತ್ತೆ? ನಿಮ್ಮ ಮಗ ರಿಯಾಲಿಟಿ ಶೋಗೆ ಹೋಗ್ತಾನೆ ಅಂತ? ಹೋಗಿ ಹೇಳಿದೆ, ಚೆನ್ನಾಗಿ ಮಾಡಿದೆ. ಬಟ್ ನಾನು ಅವಾಗ ಹೇಳಿದೆ ಅವ್ರಿಗೂ, ಇನ್ನು ಕಲಿದ್ರೆ ನಿಮಗೆ ಚೆನ್ನಾಗಿರುತ್ತೆ, ನಾಳೆ ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ ಅವ್ರಿಗೆ. ಅವಾಗದಿಂದ ನಾನು ಹೋಗಿ ಸಾರೆಗಮಪ ಕ್ಲಾಸಿಕ್ಸ್ ಸ್ಕೂಲ್ದಲ್ಲಿ ಇನ್ನು ಹೋಗಿದ್ರೆ ನಿಮಗೆ ಇನ್ನು ಚೆನ್ನಾಗೇ ಆಗುತ್ತೆ, ಇನ್ನು ಒಳ್ಳೆ ಆಗುತ್ತೆ ಅಂತ ಹೇಳಿದ್ದೀನಿ. ಅವ್ರಿಗೇನು ಟೈಮ್ ಇರಲಿಲ್ಲ, ಟೈಮ್ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಹೋಗಿಲ್ಲ. ಅದಕ್ಕೆ ಈಗ ಅದು ಸಾರೆಗಮಪ ಹೋಗಿದೆ, ಬಟ್ ಸೆಲೆಕ್ಟೆಡ್ ಆಗಿಲ್ಲ. ಅಲ್ಲ ವೇಟಿಂಗ್ದಲ್ಲಿ ಇತ್ತು. ಫಿರ್ ಮತ್ತೆ ಅವ್ರಿಗೂ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ ಅಂತ. ಫಿರ್ ಮತ್ತೆ ನಮ್ಮದು ಕೆಲಸ ಇದೆ ಕೆಲಸಕ್ಕೆ, ಅದೇ ಇಲ್ಲಿ 3 ತಿಂಗಳಲ್ಲಿ ಇದ್ದರೆ ನಮ್ಗೆ ಇಲ್ಲಿ ಕೆಲಸ ಮಾಡಿ ಆಗಲ್ಲ. ಅದಕ್ಕೆ ನಾನು ಇವತ್ತು ಆಗಲ್ಲ ಅಂತಲೇ ವಾಪಸ್ ಬಂದಿದೆ ಅಂತ. ಅವರು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ ಅಂತ ಜಡ್ಜರು. ಅದಕ್ಕೆ ನಾನು ಅವಾಗ ಹೇಳಿದ್ದೀನಿ ಅವ್ರಿಗೆ, ನಿಮ್ಗೆ ಒಂದೇ ದಾರಿ ಜಾಗ ಹೋಗ್ಬೇಕು ಅಂದರೆ ನೀನು ಹೋಗಿ ಫಸ್ಟ್ ಜಾಗ ಹೋಗಿದ್ದಾನೆ ಕಲಿ, ಸಾರೆಗಮಪ ಅದಿಲ್ಲ ಅಂದರೆ ಕ್ಲಾಸಿಕ್ ಅದು ಸಾಂಗ್ದಲ್ಲಿ ಹೋಗಿ ಅದು ಟ್ರೈನಿಂಗ್ ಮಾಡಿದರೆ ನಿಮ್ಗೆ ಜನಗೆ ಡೆಫಿನೆಟ್ಲಿ ಅದು ಜನಗೆ ಯಾಕಂದರೆ ಅದು ಸೆಲೆಕ್ಟ್ ಆಗುತ್ತೆ. ಅದಕ್ಕೆ ಏನು ಸಕ್ಸಸ್ ಆಗತ್ತೆ ಆಗಲ್ಲ, ಅದು ಫೈನಲ್ ತಗ ಹೋಗಿದ್ರೆ ಸಾಕು ನಮ್ಗೆ ಅಂತ ಹೇಳಿದ್ದೀನಿ. ಅಷ್ಟು ಅದು ವಿನ್ನರ್ ನಿಮಗೆ ಆಗಬೇಕು ಅಂತ ಏನಿಲ್ಲ, ನಿನ್ನ ಹತ್ರ ಹೋಗಿದ್ರೆ ಸಾಕು ನನಗೊಂದು ಫೈನಲ್ ತಗ ಹೋಗಿದ್ರೆ ಸಾಕು, ಇನ್ನು ಅಷ್ಟು ವಿನ್ನರೇ ಆಗಬೇಕು ಅಂತ ಏನಿಲ್ಲ, ಅಷ್ಟು ಏನಿಲ್ಲ ಅಂತ ಹೇಳಿ ಅವರು ಹೋಗಿಲ್ಲ. ಏನೇನೋ ಅವರು ಅದು ಏನೋ ಅದು ಕೆಲಸ ಬೇರೆ ಅದು ಮಾಡಿಗೆ ನಮ್ಗೆ ಟೈಮ್ ಸಿಕ್ತಲ್ಲ ಅಂತ ಹೋಗಿಲ್ಲ. ಅವ್ರೆ ವೈರಲ್ ಆಗಿಗೋಸ್ಕರ ನಾನು ಹೋಗಿದ್ದೀನಿ. ನಿಮಗೂ ಇವಾಗ ಹಾಡಕ್ಕೆ ಬರುತ್ತಾ? ಹಾಡಕ್ಕೆ ನಂಗೆ ಬರಲ್ಲ, ನಾನು ಹಾಡಲ್ಲ. ಕನ್ನಡ ಸಾಂಗ್ ಬರಲ್ಲ. ಓಕೆ. ಅವ್ರು ಹೇಳಿದ್ರು ಮನೇಲಿ ಸ್ವಲ್ಪ ದುಡ್ಡಿಗೆ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಹೋಗ್ಲಿಲ್ಲ ಅಂತ. ಅದಕ್ಕೋಸ್ಕರ ಹೋಗಿಲ್ಲ ಅವರು. ಇವ್ರು ಯಾರು ಫುಲ್ ರಗಡ್ ಆಗಿದ್ದಾರೆ, 6 ಫೀಟ್ ಇದಾರಲ್ಲ, ಯಾರಿದು? ನನ್ನ ಚಿಕ್ಕ ಬ್ರದರ್. ಬರ್ಬೇಕು, ಚಿಕ್ಕ ಬ್ರದರ್. ಏನ್ ಹೆಸರು? ಪ್ರಕಾಶ್. ಓಕೆ, ನಮಸ್ತೆ. ಹೇಗಿದ್ದೀರಾ? ಕನ್ನಡ ಬರುತ್ತೆ ನಿಮ್ಮ ತಮ್ಮನ್ಗೂ? ಓಕೆ. ಓ, ಪ್ರಕಾಶ್ ಏನ್ ಕೆಲಸ ಮಾಡೋದು? ಓಕೆ. ಇವಾಗ ನಿಮ್ಮ ಅಣ್ಣ ಸರಿಗಮಪ ಫುಲ್ ವೈರಲ್ ಟ್ರೆಂಡಿಂಗ್, ಹೇಗನ್ಸುತ್ತೆ? ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವಳು ಚಿಕ್ಕ ವಯಸ್ಸಿಂದ, ಮಾಡಿ ತೋರಿಸಿದ್ದೇನೆ, ಖುಷಿ ಆಗುತ್ತೆ. ಓಕೆ. ಹೇಗಿದೆ ಕರ್ನಾಟಕ, ಹೇಗನ್ಸುತ್ತೆ ಕನ್ನಡಿಗರು ನಿಮಗೆ? ನಮಗೂ ಇಷ್ಟ. ಇಲ್ಲೇ ಇರ್ತೀವಲ್ಲ, ಅಫ್ಕೋರ್ಸ್ ಇಲ್ಲಿಂದ ನೇಪಾಳಕ್ಕೆ ಹೋಗಲ್ಲ? ಹೋಗ್ತೀವಿ, ನೋಡೋದು. ಸೆಟಲ್ ಎಲ್ಲಿ ನೀವು ಫ್ಯೂಚರು ಇಬ್ರು? ಕರ್ನಾಟಕನ ಅಥವಾ ನೇಪಾಳನ? ಹೇಳಕ್ಕಾಗಲ್ಲ ಅದು ಎಲ್ಲಿ ಇರ್ತೀವಿ ಸೆಟ್ಲ್ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ನೀಟಾಗಿ, ನೋಡಬೇಕು. ನೀವು ಸಾಂಗ್ ಹೇಳ್ತೀರಾ? ಇಲ್ಲ. ಯಾಕೆ? ಅವ್ರಿಗೂ ಸಾಂಗ್ ತುಂಬ ದೂರನಾ? ನಿಮ್ಮಣ್ಣ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.